ರತ್ನಗಿರಿಯಲ್ಲಿರುವ ಲೈಟ್ ಹೌಸ್ಗೆ ಬಂದಿದ್ದೇವೆ ನಾನು ಅಕ್ಕ ಮತ್ತು ಸನ್ಸೆಟ್ ಆಗ್ತಾ ಉಂಟು. ನಾವು ರೀಚ್ ಆದ್ವಿ ಒಂದು ಪಾಯಿಂಟಿಗೆ. ಇಲ್ಲಿ ನೋಡಿ, ಕೆಳಗೆ ನೋಡಿ, ವಾವ್ ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು. ಇವಾಗ ಸೂರ್ಯ ಮುಳುಗುವಾಗ ಸಮುದ್ರಕ್ಕೆ ಬೀಳ್ತಾನೆ ಅಂತ, ಬೀಳುವುದಿಲ್ಲ ಮರೆ. ಇನ್ನೂ ತುಂಬ ಉಂಟಾಯ್ತಾ ಇಲ್ಲೆಲ್ಲ. ಇದು ಕಾಯ್ ಅಕ್ಕನ ಮಗ ರಿಟರ್ನ್ ಹೋಗಿ ಪುನಃ ಬಳಿ ಹೇಳಿ ಮತ್ತೆ ಎಂಥ ಹೆಸರು ಹೇಳ್ತೀರಿ ಅಂತ ಕೂಡ ಹೇಳಿ ಆಯಿತಾ. ಅದನ್ನು ನೆಟ್ಟಿದ್ದಾರೆ, ಯಾರಾದರೂ ಕತ್ಕೊಂಡು ಹೋದರೆ ಅಂತ ಹೇಳಿ ಪ್ರೊಟೆಕ್ಷನ್ಗೆ. ನಾವು ಹೇಗೆ ಕರೆಂಟ್ ಬೇಲಿ ಹಾಕ್ಸಿದ್ದೇವೆ ಹಾಗೆ ಅವರು ಅವ್ರು ನೋಡಿದ್ರು. ಹೀಗೆ ಬೇರೆ ರಾಜ್ಯಕ್ಕೆ ಬಂದಾಗ ನಮ್ದು ಅವ್ರದ್ದು ಯಾರ್ದಾದ್ರೂ ಗಾಡಿ ಸಿಕ್ಕಿದ್ರೆ ಏನೋ ಒಂದು ಖುಷಿ ಆಗುದು ಅಂತ. ಡಾಮಿನೋಸ್ಗೆ ಬಂದ್ವಿ ಪಿಜ್ಜಾ ತಿನ್ನಲಿಕ್ಕೆ. ನಾನು ಪಿಜ್ಜಾ ಬಂತು. ಚೋಟು ಹಾ ಬರೀ ಖುಷಿ ಆಗ್ತದೆ. ಬಾಲ ನೋಡಿ ಅವಳೆಲ್ಲ. ಸೊ ಗೈಸ್, ನಾವಿವತ್ತು ರತ್ನಗಿರಿಯಲ್ಲಿರೋ ಲೈಟ್ ಹೌಸ್ಗೆ ಬಂದಿದ್ದೇವೆ ನಾನು ಅಕ್ಕ ಮತ್ತು ಅಪ್ಪು. ಇಲ್ಲಿ ಎಂಥ ಸ್ಪೆಷಲ್ ಉಂಟು ಅಂತ ಗೊತ್ತಿಲ್ಲ. ಅಪ್ಪು ಹೇಳಿದ ಲೈಟ್ ಹೌಸ್ಗೆ ಹೋಗುವ ಅಂತ. ಹಾಗೆ ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಹಾಗೆ ನಾನು ಆವಾಗದು ಕ್ಲಿಪ್ಪಲ್ಲಿ ಹಾಕಿದೆ ಅಲ್ಲ, ಇನ್ನೂ ಸ್ವಲ್ಪ ಟೈಮ್ ಆದಾಗಿ ಸನ್ಸೆಟ್ ಇನ್ನೂ ಕೂಡ ಚೆಂದ ಕಾಣ್ಬೋದು. ಸುತ್ತ ಸಮುದ್ರ, ಮಿಡ್ಲಲ್ಲಿ ಸ್ಪೇಸ್ ಉಂಟು ಇಲ್ಲಿ. ಹಾಗೆ ವಾವ್, ಎಂಥ ಪ್ಲೇಸಿಂದ ಪಾಸ್ ಆಗ್ತಿದ್ದೇವೆ ಗೈಸ್ ನಾವು. ಇಂಥ ಸನ್ಸೆಟ್ಟನ್ನು ನಾನು ಲೈಫಲ್ಲಿ ನೋಡಿಲ್ಲ. ಇನ್ನು ಬರುವಾಗಂತೂ ಇನ್ನೂ ಬ್ಯೂಟಿಫುಲ್ ಆಗಿರ್ತದೆ. ಈಗ ಹೋಗ್ತಿದ್ದೇವೆ. ಲೈಟ್ ಹೌಸ್ ಉಂಟಲ್ಲ, ಕ್ಲೋಸ್ ಅಂತೆ ಮರೆ. ನಾವು ಅಷ್ಟು ದೂರದಿಂದ ಒಳಗೆ ರಸ್ತೆಯಿಂದಾಗಿ ಬಂದದ್ದು. ಕ್ಲೋಸ್ 4 ಗಂಟೆಗೆ ಓಪನ್ ಆಗಿ 5:15ಗೆ ಬಂದಾಗ್ತದೆ. ಇವಾಗ 6:20 ಆಯಿತು, ಆದರೂ ಕತ್ಲಾಗಲಿಲ್ಲ ನೋಡಿ. ಇಲ್ಲಿ ಕತ್ಲಾಗೋದು ತುಂಬ ಲೇಟ್. ಇದು ಸುತ್ತ ಸಮುದ್ರ. ಇಲ್ಲಿಂದ ಹೀಗಾಗಿ ಇದಾದರೆ ಇದರ ಸುತ್ತಾಗಿ ಹೀಗಾಗಿ ಆ ಕಡೆಯಿಂದಾಗಿ ಅಲ್ಲಿ ತನಕ ಕೂಡ ಸಮುದ್ರವೇ ಇರೋದು. ಹಾಗಾಗಿ ಈ ಪ್ಲೇಸ್ಗೆ ತುಂಬ ಟೂರಿಸ್ಟ್ಗಳು ಬರ್ತಾರೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಅಲ್ಲಿ ಕಾಣ್ತುಂಟಲ್ಲ ಗುಡ್ಡ, ಅಲ್ಲಿ ಶಿವಾಜಿ ಅವ್ರದ್ದು ಕೋಟೆ ಉಂಟು ಒಂದು. ನಾವು ತುಂಬ ಸಲ ಹೋಗಿದ್ದೇವೆ ಅಲ್ಲಿ, ಆದರೆ ಇವತ್ತು ಹೋಗಲಿಕ್ಕೆ ಈಗ 6 ಗಂಟೆಗೆ ಕ್ಲೋಸ್ ಆಗಿರ್ತದೆ, ಹಾಗೆ ಹೋಗಲಿಲ್ಲ ನಾವು. ಸನ್ಸೆಟ್ ಆಗ್ತಾ ಉಂಟು. ನಾವು ರೀಚ್ ಆದ್ವಿ ಒಂದು ಪಾಯಿಂಟಿಗೆ. ಇಲ್ಲಿ ನೋಡಿ, ಕೆಳಗೆ ನೋಡಿ, ವಾವ್ ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು. ಫುಲ್ ಸುತ್ತ ಇಡೀ ಸಮುದ್ರ. ಇನ್ನು ಆ ಕಡೆ ಇಡೀ ಸಮುದ್ರವೇ. ಇಲ್ಲಿಂದ ಹೀಗಾಗಿ ಹೋದರೆ ಸಮುದ್ರವೇ. ಮತ್ತು ಅಲ್ಲಿ ಕಾಣ್ತುಂಟಲ್ಲ, ಅದು ಪೋರ್ಟ್. ಅಲ್ಲಿಗೆ ಒಂದು ದಿವಸ ಹೋಗ್ಲಿಕ್ಕೆ ಉಂಟು. ನಾವು ಬಂದಾಗ ಅಲ್ಲಿ ಹೋಗ್ತೇವೆ, ಆದರೆ ಇಲ್ಲಿಗೆ ಬಂದಿರಲಿಲ್ಲ. ಶಿವಾಜಿ ಅವ್ರದ್ದು ಪೋರ್ಟ್ ಅದು. ಭಗವತಿ ಅಂತ ಹೇಳ್ತಾರೆ, ಅಲ್ಲಿ ಒಂದು ಟೆಂಪಲ್ ಉಂಟು ನೋಡಿ, ರತ್ನದುರ್ಗ ಪೋರ್ಟ್ ಇದು ಉಂಟು. ಎಲ್ಲಿ ಈಗ ಹೋಗ್ಲಿಕ್ಕೆ ಆಗ್ತದೆ. ಸನ್ಸೆಟ್ ಆಗ್ತಾ ಉಂಟು. ನಾವು ಸನ್ಸೆಟ್ ಹೀಗೆ ಸಮುದ್ರದ ಹತ್ರದಿಂದ ನೋಡಿದುಂಟ್ಲೇ ಇಲ್ಲ. ಎಂತ ಗೊತ್ತುಂಟ ಗೈಸ್, ಇದು ನಾವು ಕಣ್ಣಲ್ಲಿ ನೋಡೋದಕ್ಕೂ ಕ್ಯಾಮರಾದಲ್ಲಿ ವಿಡಿಯೋ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ತುಂಬ ಬ್ಯೂಟಿಫುಲ್ ಆಗಿ ಉಂಟು. ಗಾಳಿ ಅಂತೂ ಇಲ್ಲಿ ಇವಾಗಲೇ ಚಳಿ ಸ್ಟಾರ್ಟ್ ಆಗಿದೆ. ಚಳಿಗಾಲದಲ್ಲಿ ಆಗ್ತದೆ. ಚಳಿಗಾಲದಲ್ಲಿ ಹೇಗಿರ್ಬೋದು ಅಂತ ನನಗೆ ಅನಿಸೋದು. ಸಮುದ್ರ ಅಲ್ಲ, ಹಾಗೆ ತುಂಬ ಗಾಳಿ ಬೀಸ್ತದೆ. ತುಂಬ ಎತ್ತರದಲ್ಲಿದ್ದೇವೆ, ಹಾಗಾಗಿ ಹೀಗೆ ಕೆಳಗೆ ನೋಡುವಾಗ ಒಮ್ಮೆ ಭಯ ಆಗ್ತದೆ ಮಾತ್ರ. ಆದರೂ ಸೂರ್ಯ ಟಾಟಾ ಬೈ ಬೈ ಹೇಳ್ತಾ ಇದ್ದಾನೆ. ಇದು ಗೈಸ್, ಮುಂಚೆ ಎಲ್ಲ ಹೇಳ್ತಾ ಇದ್ರು ನಾವು ಚಿಕ್ಕ ಇರುವಾಗ, ಸೂರ್ಯ ಮುಳುಗುವಾಗ ಸಮುದ್ರಕ್ಕೆ ಬೀಳ್ತಾನೆ ಅಂತ. ಬೀಳುವುದಿಲ್ಲ ಮರೆ. ಇನ್ನೂ ಸಹ ಬೀಳಲಿಲ್ಲ. ನಾವು ಆವಾಗದಿಂದ ಕಾಯ್ತಾ ಇದ್ದೇವೆ. ಮೇಲೆ ಒಂದು ಡಾಟ್ ಉಂಟಲ್ಲ, ಅಲ್ಲಿಂದ ಇಳಿತಾ ಇದ್ದಾನೆ, ಇನ್ನೂ ಬೀಳಲಿಲ್ಲ ಮಾತ್ರ. ಗೈಸ್, ಇದು ಉಂಟಲ್ಲ, ನಮ್ಮೂರಲ್ಲಿ ಗೊಟ್ಟೆಕಾಯಿ ಅಂತ ಹೇಳ್ತೇವೆ. ಬೆಣ್ಣೆ ಹಣ್ಣು ಅಂತ ಸಹ ಕೆಲವರೆಲ್ಲ ಹೇಳ್ತಾರೆ ಆಯಿತಾ. ಇದು ಹೀಗಿರ್ತದೆ. ಇವಾಗ ನಾವು ಆಚೆಯಿಂದ ಬರುವಾಗ ನೋಡಿದ್ವಿ, ಹಾಗೆ ಇವಾಗ ನಿಲ್ಲಿಸಿ ಕೊಯ್ತಾ ಇದ್ದೇವೆ ನಾನು ಮತ್ತು ಅಕ್ಕ. ಮುಳ್ಳು ಅಂತ ಹೇಳಿದ್ರೆ ಮುಳ್ಳು. ಆದರೆ ನಮ್ಮ ಊರಲ್ಲಿ ತುಂಬ ದೊಡ್ಡ ಗಿಡ ಆಯಿತಾ, ಮೇಲೆ ಬಳ್ಳಿ ಹೋಗ್ತದೆ. ಇಲ್ಲಿ ಹಾಗೆ ಇಲ್ಲ,
ಇಲ್ಲಿ ಕೆಳಗೆ ಉಂಟು. ಅಯ್ಯಪ್ಪ ನೋಡಿ, ನೀವು ತಿಂದಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಹೀಗಿರ್ತದೆ. ಇಲ್ಲೆಲ್ಲ ತುಂಬ ಉಂಟು ನೋಡಿ. ಎಲ್ಲ ಹೊರಡ್ಲು ಎಲ್ಲ ಎಂತ ಹೇಳಿ, ಕಾಯಿ ತುಂಬ ಹಣ್ಣಂತೆ ಇಲ್ಲ, ಇನ್ನೂ ತುಂಬ ಉಂಟಾಯ್ತಾ ಇಲ್ಲೆಲ್ಲ. ಇದು ಕಾಯಿ. ಅಕ್ಕನ ಮಗ ರಿಟರ್ನ್ ಹೋಗಿ ಪುನಃ ಬಂದ. ನಾವು ಎಲ್ಲಿಗೆ ಬಾಕಿ ಆದ್ದೆವು ಅಂತ ಹೆದರಿಕೆ ಆಯ್ತು ಅವನಿಗೆ. ಈಗ ಮತ್ತೆ ರಿಟರ್ನ್ ಹೋದ. ಇದು ಕಾಯಿ ಉಂಟಾಯ್ತಾ ನೋಡಿ. ಹಣ್ಣು ತುಂಬ ಎಲ್ಲೋ ಆಗ್ತದೆ, ಬೆಣ್ಣೆ ಕಲರ್. ಅಕ್ಕ ತೋರಿಸು. ಹಾಂ ಇಕೊಳ್ಳಿ, ಹೀಗಿರ್ತದೆ. ಕೊಡು. ಅದಕ್ಕೆ ತೊಟ್ಟೆ ಬಿಟ್ಟೆ ಅಂತ ಇಲ್ಲ. ತೊಟ್ಟೆ ತಕೊಂಡು ಬರಬೇಕಿತ್ತು, ನಮಗೆ ಗೊತ್ತೇ ಇಲ್ಲ ಇಲ್ಲಿ ಇದಾಗ್ತದೆ ಅಂತ. ನಮಗೆ ಅಕ್ಕನೇ ಫಸ್ಟ್ ಬಂದದಂತೆ. ಮತ್ತು ನನಗೆ ಇಷ್ಟು ಮೇಲೆ ಯಾರು ಬರ್ತಾರೆ, ಸೂರ್ಯಾಸ್ತ ನಮಗೆ ಅಲ್ಲಿ ಕಾಣ್ತಾನೆ, ನಾನು ಯಾವ ನಮಗೆ ಕಾಣ್ತಾನೆ. ಅಕ್ಕ ಇನ್ನೂ ಕೊಯ್ತಾನೇ ಇದ್ದಾಳೆ. ಕತ್ಲಾಯಿತು ಮಾತ್ರ. ಬೇಗ ಆಗಬೇಕಿತ್ತು. ಹೌದು, ಬೇಗ ಬರಬೇಕಿತ್ತು. ಇದೆಲ್ಲ ಕಾಯಿ ಮಾತ್ರ, ಇದನ್ನು ತಿನ್ಲಿಕ್ಕೆ ಆಗೋದಿಲ್ಲ, ಒಗರು ಇರ್ತದೆ. ಇದು ಮಾತ್ರ ಸ್ವೀಟಾಗಿ ಒಂದು ಸ್ವಲ್ಪ ಒಗರು. ಯಾರಾದರೂ ತಿಂದಿದ್ರೆ ಕಮೆಂಟಲ್ಲಿ ಹೇಳಿ, ಮತ್ತು ಎಂಥ ಹೆಸರು ಹೇಳ್ತೀರಿ ಅಂತ ಕೂಡ ಹೇಳಿ ಆಯಿತಾ. ಅದು ಫ್ರೂಟ್ ಉಂಟಲ್ಲ, ಮಾವಿನ ತೋಟದ ಸುತ್ತ ಇರೋದು, ಅವರು ಬೇಲಿ ಥರ ಅದನ್ನು ನೆಟ್ಟಿದ್ದಾರೆ, ಯಾರಾದರೂ ಕತ್ಕೊಂಡು ಹೋದರೆ ಅಂತ ಹೇಳಿ ಪ್ರೊಟೆಕ್ಷನ್ಗೆ. ನಾವು ಹೇಗೆ ಕರೆಂಟ್ ಬೇಲಿ ಹಾಕ್ಸಿದ್ದೇವೆ ಹಾಗೆ ಅವರು ಹೀಗೆ ಆ ಗಿಡಗಳನ್ನು ನೆಟ್ಟು ಬಳ್ಳಿಯನ್ನು ಬೌಂಡ್ರಿಯಲ್ಲಿ ಬಿಟ್ಟಿದ್ದಾರೆ. ಮತ್ತಿಂತಂತ ಹೇಳಿದರೆ, ಇಲ್ಲಿ ಒಂದು ಕಾಡು ಮಾವಿದು ಅದ್ರ ಗಿಡ ಇರಲಿ, ಎಂಥದ್ರಲ್ಲಿ ಇರಲಿ, ಮಾವಿನ ಹಣ್ಣು ಯಾವುದ್ರಲ್ಲೂ ಕೂಡ ಮಿಸ್ ಇಲ್ಲ. ರತ್ನಗಿರಿ ಅಂತ ಹೇಳೋದು ಮಾವಿನ ಹಣ್ಣಿಗೆ ಫೇಮಸ್ ಆಯಿತಾ. ಇವಾಗ ಕತ್ಲಾಯಿತು, ನಿಮಗೆ ಎಷ್ಟು ಕ್ಲಾರಿಟಿ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ ಫೋನಲ್ಲಿ. ಸ್ವಾಮಿ ಕೊರಗಜ್ಜ 20 ಎಂತ ಗೊತ್ತುಂಟ, ಅಲ್ಲಿ ಕರ್ನಾಟಕದವ್ರದ್ದು ಗಾಡಿ ನಿಲ್ಲಿಸಿದ್ದು K20 ಅಂತ. ನಾವು ಅಣ್ಣರೇ ಅಂತ ಕರೆದ್ವಿ. ಅವ್ರು ನೋಡಿದ್ರು. ಹೀಗೆ ಬೇರೆ ರಾಜ್ಯಕ್ಕೆ ಬಂದಾಗ ನಮ್ಮದು ಅವ್ರದ್ದು ಯಾರ್ದಾದ್ರೂ ಗಾಡಿ ಸಿಕ್ಕಿದ್ರೆ ಏನೋ ಒಂದು ಖುಷಿ ಆಗೋದು ಅಂತ ನಮಗೆ. ಮೊದಲಿದ್ದು ಅಷ್ಟೇ, ಮಹಾರಾಷ್ಟ್ರಕ್ಕೆ ಬರುವಾಗ KA ಅಂತ ಗಾಡಿ ಸಿಕ್ಕಿ ಸಾಕು, ಅವ್ರನ್ನ ಮಾತಾಡಿಸಿ ಸಹ ಆಯಿತು. ಹಾಗೆ ಡಾಮಿನೋಸ್ಗೆ ಬಂದ್ವಿ ಪಿಜ್ಜಾ ತಿನ್ನಲಿಕ್ಕೆ. ನಾನು ಪಿಜ್ಜಾ ಯಾವ ಗೊತ್ತುಂಟ, ಲಾಸ್ಟ್ ಟೈಮ್ ಇಲ್ಲೇ ತಿಂದದ್ದು, ಮತ್ತು ಸುಬ್ರಹ್ಮಣ್ಯದಲ್ಲಿ ತಿಂದಿದ್ವಿ. ಆಮೇಲೆ ಇವಾಗಲೇ ಬರ್ತಿರೋದು. ಇಲ್ಲಿ ಹತ್ತಿರ ಆಗ್ತದೆ ಅಕ್ಕನ ಮನೆಗೆ ಬಂದ ಇಲ್ಲಿ ಬರಲಿಕ್ಕೆ. ಹಾಗೆ ಓಪನ್ ಮಾಡು. ಪಿಜ್ಜಾ ಬಂತು. ಇದು ನನ್ನ ಅಕ್ಕನ ಬೇಕಾಯ್ತಾ, ಪೇರಿ. ಇದು ಪಕ್ಕದ ಮನೆಯದು ಬೇಕು. ಇಲ್ಲಿಗೆ ಪೆಡಿಗ್ರಿ ತಿನ್ಲಿಕ್ಕೆ ಬರೋದು, ಇವನೊಟ್ಟಿಗೆ ಆಟಾಡಲಿಕ್ಕೆ. ನನಗೆ ಇಷ್ಟ ಆಯ್ತಾ. ಇದು ಎಂತಕ್ಕ ಪರ್ಷಿಯನ್ ಕ್ಯಾಟ್ ಅಲ್ಲ. ನನ್ನ ಜೂಲಿ ನೆನಪಾಗ್ತದೆ ಅದನ್ನು ನೋಡುವಾಗ. ಜೂಲಿ ಮಾತ್ರ ಇದರ ಕಾಲು ಭಾಗ ಇರೋದು. ನನಗೆ ನನ್ನ ಜೂಲಿ ನೆನಪಾಗ್ತಾಳೆ ಇವಳನ್ನು ನೋಡುವಾಗ. ಆದರೆ ಜೂಲಿಯನ್ನು ಒಂದು 10 ಸೇರಿಸ್ಬೇಕು, ಇವಳು ಒಂದಾಗಬೇಕು ಅಂತಾದರೆ. ಹಾಯ್ ಚುಬ್ಬಮ್ಮ. ಚೋಟು. ಹಾಂ ಬರೀ ಖುಷಿ ಆಗ್ತದೆ. ಬಾಲ ನೋಡಿ ಅವಳು ಅಲ್ಲಾಡ್ಸೋದು. ಸುಬ್ಬಮ್ಮ, ಏನು ಸುಬ್ಬಮ್ಮ. ನಾನು ಉಂಟಲ್ಲ ಹೀಗೆ ಮಾಡಿ 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 ಗುರು ಮಾಡ್ತಾಳ ಅಂತ ನೋಡೋದು. ನಮ್ಮ ಬೆಕ್ಕು ಉಂಟಲ್ಲ, ಹಿಡಿದ್ರೆ ಸಾಕು ಪಡ್ಡಿ ಎಲ್ಲ ಗುರು ಮಾಡ್ತಾನೆ. ಇದು ಯಾವುದೂ ಮಾಡೋದಿಲ್ಲ ಅಂತ ಇಲ್ಲಿದು ಬೆಕ್ಕು. ಚೋಟು
ಚೋದು ಇವ ನೋಡಿ ಎಂತ ನಿದ್ದೆ ಮಾಡ್ತಾನೆ ಅಂತಿಲ್ಲ. ಗುಂಡಣ್ಣ ಪೇರಿ ಪೇರಿ ಹಾಂ ಹಾಂ ಓ ಎಚ್ಚರ ಐತಿ ಅವನಿಗೆ. ನನ್ನ ಬೆಕ್ಕಿದ ಸೌಂಡೆಲ್ಲ ಇವನಿಗೆ ಕೇಳಿಸಿದ್ದು. ಇವನು ಹೆದ್ರೊಮ್ಮೆ ಆಚೀಚೆ ನೋಡ್ಲಿಕ್ಕುಂಟು.